ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ತುಂಬ ದಿನವೇ ಆಯಿತು ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಿ. ಯಾಕಂದರೆ ಸ್ವಲ್ಪ ಬ್ಯುಸಿ ಇದ್ದೆ ನಾನು. ಈವೆಂಟ್ಸು ಅದು ಇದು ಅಂತ ಹೇಳ್ಬಿಟ್ಟು ತುಂಬ ಈವೆಂಟ್ಸ್ ಇದು, ಹಾಗಾಗಿ ಸ್ವಲ್ಪ ಬ್ಯುಸಿ ಇದ್ದೆ. ನಾನು ನಿಮ್ಮ ಹತ್ರ ಇನ್ನೊಂದು ಏನು ಹೇಳಬೇಕು ಅಂದರೆ, ನನ್ನ ಇನ್ಸ್ಟಾಗ್ರಾಮಲ್ಲಿ 15K ಫಾಲೋವರ್ಸ್ ಕಂಪ್ಲೀಟ್ ಆಗಿದೆ ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 6 ಮಂತ್ ಆಗಿದೆ, 6 to 7 ಮಂತ್ ಆಗಿದೆ. ಬಟ್ ಇಷ್ಟು ಬೇಗ ನಾನು ಇಷ್ಟೆಲ್ಲ ಜನಗಳು ಪ್ರೀತಿ ಸಂಪಾದನೆ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಒಂದು ಸಬ್ಸ್ಕ್ರೈಬರ್ ಬರಬೇಕು ಅಂದ್ರೂ ಎಷ್ಟು ಕಷ್ಟ ಇದೆ ಅಂತ ಗೊತ್ತು ನನಗೆ. ಸ್ವಲ್ಪ ದಿನದಲ್ಲಿ ನಾನು ಅದನ್ನು ಫೀಲ್ ಮಾಡಿದ್ದೀನಿ. ಬಟ್ ನನಗೆ ಇಷ್ಟು ಜನ ಫಾಲೋವರ್ಸು 15K ಫಾಲೋವರ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ ಅಂದರೆ ನಿಜವಾಗ್ಲೂ ನನಗೆ ತುಂಬಾ ಖುಷಿ ಇದೆ. ಹಾಗೆ ನಿಮ್ಮ ಪ್ರೀತಿ ಸಹಕಾರ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಇನ್ನು ಹೆಚ್ಚು ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಈ ಥರ ವೀಡಿಯೋಸ್ ಮಾಡೋಕ್ಕೆ ಸ್ವಲ್ಪ ಮೋಟಿವೇಶನ್ ಬರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್ ಸಬ್ಸ್ಕ್ರೈಬರ್ಸ್, ಎವ್ರಿ ಒನ್ ಫಾಲೋವರ್ಸ್. ತುಂಬ 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 ಧನ್ಯವಾದಗಳು. ಇನ್ನೊಂದೇನಪ್ಪ ಅಂದರೆ, ನಾನು ಎಷ್ಟೇ ಬ್ಯುಸಿ ಇದ್ರೂ ಕೂಡ, ಈವೆಂಟ್ಸ್ ಇದ್ರೂ ಕೂಡ ಆಲ್ಮೋಸ್ಟ್ ಒಂದು ವಾರದಲ್ಲಿ ಒಂದು ವೀಡಿಯೋನಾರು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಈ ವೀಕು ನಾನು ಎಲ್ಲೂ ಹೊರಗಡೆ ಹೋಗ್ಲಿಕ್ಕೆ ಆಗಲಿಲ್ಲ, ಹಾಗಾಗಿ ಯಾವುದೇ ಥರ ವೀಡಿಯೋನ ಮಾಡಿಲ್ಲ. ತುಂಬ ಮೆಸೇಜಸ್ ನನಗೆ ಬರ್ತಾಯಿತ್ತು, ಅದಕ್ಕೋಸ್ಕರ ನಾನು ಈ ವಿಡಿಯೋನ ಹಾಕಿರೋದು. ಏನಪ್ಪ ಅಂದರೆ, ನೀವು ಅಪ್ಲೈ ಮಾಡಿದ್ದೀರಾ ಮೇಡಮ್, ಯಾವ ಥರ ಅಪ್ಲೈ ಮಾಡೋದು, ಇದನ್ನು ನಮಗೆ ತೋರಿಸ್ಕೊಡಿ, ಯಾವ ಥರ ಅಪ್ಲೈ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂತ ತುಂಬ ಜನ ಮೆಸೇಜ್ ಮಾಡ್ತಾಯಿದ್ದೀರಾ. ಲೊಕೇಶನ್ನ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೇ ನಿಮಗೆ ಸಿಕ್ಬಿಡುತ್ತೆ ಲೊಕೇಶನ್ಸ್ಗಳು. RGSFL ಫ್ಲಾಟ್ ನಿಮಗೆ ಯಾವ ಕಡೆ ಬೇಕು ಅಂತ ಹೇಳ್ಬಿಟ್ಟು ನೀವು ಮೆನ್ಷನ್ ಮಾಡಿ, ನೀವು ಅಲ್ಲಿ ಗೂಗಲ್ ಮ್ಯಾಪಲ್ಲಿ ಹಾಕಿದ್ರೇ ಸಿಕ್ಬಿಡುತ್ತೆ. ಬಟ್ ನಿಮಗೆ ಡಾಕ್ಯುಮೆಂಟ್ಸ್ ಬಗ್ಗೆ ನಾನು ಆಲ್ಮೋಸ್ಟ್ ಎಲ್ರಿಗೂ ಹೇಳಿದ್ದೀನಿ, ಎಲ್ಲ ವೀಡಿಯೋದಲ್ಲೂ ನಾನು ಹೇಳಿದ್ದೀನಿ. ಬಟ್ ಈ ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ. ಆಧಾರ್ ಕಾರ್ಡು, ಮೇನ್ಲಿ ಆಧಾರ್ ಕಾರ್ಡ್ ಇರಬೇಕು. ಆಧಾರ್ ಕಾರ್ಡಿಗೆ ನಿಮ್ಮ ಫೋನ್ ನಂಬರ್ಗೆ OTP ಬರುತ್ತೆ. ಸೊ ಅದಕ್ಕೋಸ್ಕರ ಆಧಾರ್ ಕಾರ್ಡು, ರೇಷನ್ ಕಾರ್ಡ್ ಅಂದರೆ BPL ಕಾರ್ಡ್ ಇರಬೇಕು, ಮತ್ತು ಆದಾಯ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ, ಮತ್ತು ನಾವು ಬೆಂಗಳೂರಲ್ಲಿ 5 ಇಯರ್ಸಿಂದ ಇದ್ದೀವಿ ಅಂತ ಹೇಳಲಿಕ್ಕೆ ಒಂದು ಸರ್ಟಿಫಿಕೇಟು, ನಾವು ಬೆಂಗಳೂರಲ್ಲಿ ಸ್ಟೇ ಆಗಿದ್ದೀವಿ ಅಂತ ಹೇಳ್ಬಿಟ್ಟು ವಾಸ ದೃಢೀಕರಣ ಪತ್ರ ಅಂತ ಹೇಳ್ತಾರೆ. ಇಷ್ಟು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಬಟ್ ಒಂದೊಂದು ಸೈಬರ್ ಸೆಂಟರಲ್ಲಿ ಗೊತ್ತಿಲ್ಲ ಅಂತ ಹೇಳ್ತಾರೆ. ಬಟ್ ನಾನು ಮೊನ್ನೆ ಒಂದು ಸೈಬರ್ ಸೆಂಟರ್ಗೆ ಹೋಗಿದ್ದೆ, ನಾನು ಅಪ್ಲೈ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು. ಅವರು ಆಲ್ಮೋಸ್ಟ್ ನನಗೆ ಗೊತ್ತಿರೋರು, ಹಾಗಾಗಿ ನಾನು ಹೋದಾಗ ಅವ್ರ ಹತ್ರ ನಾನು ಕೇಳಿದೆ, ಈ ಥರ ನಾನು ಯಾರಾದರೂ ಕೇಳಿದ್ರೆ ನಿಮ್ಮ ನಂಬರ್ ಹಾಕ್ಬೋದಾ ಅಂತ ಹೇಳಿ ಕೇಳಿದ್ದಕ್ಕೆ, ಪರವಾಗಿಲ್ಲ ಮೇಡಮ್ ಕೊಡಿ, ನಾನು ಅಪ್ಲೈ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ಹೋಗಿ ನೀವು ನಂಬರ್ನ ನಾನು ಬೇಕಾದರೆ ಪ್ರೊವೈಡ್ ಮಾಡ್ತೀನಿ. ಯಾರಾದರೂ ನನಗೆ DM ಮಾಡಿದ್ರೆ, ಇಲ್ಲ ಇನ್ಸ್ಟಾಗ್ರಾಮಲ್ಲೂ ಹಾಕಿರ್ತೀನಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಸೊ ನೀವು ಹೋಗಿ ಒಂದು ಸಲ ಚೆಕ್ ಮಾಡಿ ನಂಬರ್ನ ತೊಗೋಬೋದು. ಮತ್ತು ಇನ್ನೊಂದು ಸಲ ನಾನು ಅವ್ರನ್ನ ಕನ್ಫರ್ಮ್ ಮಾಡ್ಕೊಳ್ಬೇಕಾದ್ರೆ ನಿಮಗೆ ಅವ್ರ ನಂಬರ್ನ ನಿಮಗೆ ಪ್ರೊವೈಡ್ ಮಾಡ್ತೀನಿ. ಸೊ ಏನು ನಮ್ಮ ಅಪ್ಲೈ ಮಾಡಲಿಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ನಾನು ಹೇಳಿದ್ದೀನಲ್ವ, ಇಷ್ಟು ಡಾಕ್ಯುಮೆಂಟ್ನ ತಗೊಂಡೋಗಿ ಕೊಟ್ಟರೆ ಅವರು ಅಪ್ಲೈ ಮಾಡಿಕೊಡ್ತಾರೆ. ನೀವು ಯಾವುದೇ ಥರ 50,000 ಡೌನ್ ಪೇಮೆಂಟ್ ಆಗಲಿ, 1 ಲಕ್ಷ ಡೌನ್ ಪೇಮೆಂಟ್ ಆಗಲಿ ಆಗಲೇ ಕಟ್ಟೋದಿರಲ್ಲ. ನೀವು ಅಪ್ಲಿಕೇಶನ್ನ ಮಾತ್ರ ಹಾಕ್ಲಿಕ್ಕಿರುತ್ತೆ. ಅಪ್ಲಿಕೇಶನ್ಗೆ ಎಷ್ಟಾಗುತ್ತೆ ಅಷ್ಟು ಮಾತ್ರ ಪೇ ಮಾಡ್ಬೋದು. ಬಟ್ 50,000 1 ಲಕ್ಷ ಡೌನ್ ಪೇಮೆಂಟ್ ಇರುತ್ತಲ್ಲ, ಅದನ್ನು ನೀವು ನಿಮಗೆ ನಿಮ್ಮ ಹೆಸರಿಗೆ ಅಲರ್ಟ್ ಆದಮೇಲೆ ನೀವು 50,000 ಮತ್ತು 1 ಲಕ್ಷನ ಡೌನ್ ಪೇಮೆಂಟ್ನ ಮಾಡಬೇಕು. ಅದನ್ನು ಬಿಟ್ಟು ನೀವು ಫಸ್ಟೇ ಮಾಡೋ ಥರ ಇರಲ್ಲ. ಹಾಗಾಗಿ ನಾನು ಹೇಳ್ತಿದ್ದೀನಿ, ಅದು ಯಾವ ಅಕೌಂಟಿಗೆ ಹಾಕಬೇಕು ಏನು ಅಂತ ತುಂಬ ಕನ್ಫ್ಯೂಸ್ ಆಗಿಬಿಡ್ತೀರಾ. ಅದಕ್ಕೋಸ್ಕರ ನಾನು ಫಸ್ಟೇ ಮೆನ್ಷನ್ ಮಾಡಿ ಹೇಳ್ತಿದ್ದೀನಿ. ಇವಾಗ ಅಪ್ಲಿಕೇಶನ್ ಅಷ್ಟೇ ಹಾಕೋದು, ನಿಮ್ಮ ನಂಬರ್ಗೆ ಒಂದು OTP ಬರುತ್ತೆ. ಸೊ ನಿಮಗೆ ಅಕ್ಲಾಜ್ಮೆಂಟ್ ಕೊಡ್ತಾರೆ, ಅದನ್ನು ತಗೊಂಡೋಗಿ ನೀವು ಕಾವೇರಿ ಭವನಲ್ಲಿ ವಿಚಾರಿಸಿದ್ರೆ ನಿಮಗೆ ಯಾವ ಕಡೆ ಬೇಕು ಅಂತ ಹೇಳಿ ಅವರು ಖಾಲಿ ಇದೆಯಾ ಇಲ್ವಾ ಅಂತ ಕನ್ಫರ್ಮ್ ಮಾಡಿ ಹೇಳ್ತಾರೆ. ನೀವು ಅಲ್ಲಿ ಹೋಗಿ ಅಪ್ಲೈ ಮಾಡಿ ಆದಮೇಲೆ ನೀವು ಅಲ್ಲಿ ಹೋಗಿ ಒಂದು ಸಲ ನೋಡಿ ಅಲ್ಲಿ ಫ್ಲಾಟ್ನ, ಆಮೇಲೆ ನೀವು ಯಾವ ಫೇಸ್ ಬೇಕು, ಸಿಂಗಲ್ ಬೆಡ್ರೂಮ್ ಬೇಕಾ ಆ ಥರ ಡಿಸೈಡ್ ಮಾಡಿ ನೀವು ಫ್ಲಾಟ್ನ ಪರ್ಚೇಸ್ ಮಾಡಬೇಕಾಗುತ್ತೆ. ಆವಾಗ ನಿಮಗೆ ಅವರು ಒಂದು ಅಕೌಂಟ್ ನಂಬರ್ನ ಕೊಡ್ತಾರೆ. ಆ ಅಕೌಂಟ್ಗೆ ನೀವು DD ಮೂಲಕ ಅಥವಾ ಚೆಕ್ ಮೂಲಕ ದುಡ್ಡು ಹಾಕೋಬೋದು. ಅದೇ ಬ್ಯಾಂಕಿಂದ ನಿಮಗೆ EMI ಕೂಡ ಆಗುತ್ತೆ. ಇಲ್ಲ ನಾವು ಫುಲ್ ಕ್ಯಾಶಿಗೆ ಹೋಗ್ತೀವಿ ಅಂದರೆ ನೀವು ಫುಲ್ ಕ್ಯಾಶ್ ಕೂಡ ಕಟ್ಬಿಟ್ಟು ನೀವು ರಿಜಿಸ್ಟರ್ ಮಾಡ್ಕೋಬೋದು.
ಈ ಥರ ಪ್ರೊಸೆಸ್ ಇರುತ್ತೆ. ನಿಮಗೆ ಬೇಕು ಅಂದರೆ ಬೇಕಾದರೆ ನಾನು ಒಂದ್ಸಲ ಆ ನಂಬರ್ನ ಒಂದ್ಸಲ ನಾನು ಎನ್ಕ್ವೈರಿ ಮಾಡಿಬಿಟ್ಟು ನಿಮಗೆ ನಂಬರ್ನ ಪ್ರೊವೈಡ್ ಮಾಡ್ತೀನಿ. ನೀವು ಹೋಗಿ ವಿಚಾರಿಸ್ಕೊಂಡು ನೀವು ಅಪ್ಲೈ ಮಾಡ್ಬೋದು. ತುಂಬ ಜನ ಅಷ್ಟೊಂದು ಕ್ವಶನ್ಸ್ ಕೇಳಿದ್ರಿ, ಮೇನ್ ಕ್ವಶನ್ಸ್ ಅದೇ ಇದ್ದಿದ್ದು, ಅದಕ್ಕೋಸ್ಕರ ನಾನು ಇದಕ್ಕೆ ಆನ್ಸರ್ ಮಾಡಿದ್ದೀನಿ. ತುಂಬ ಜನ ಇನ್ನೂ ಜಿಗಣಿ ಕಡೆ ಮಾಡಿ ಮೇಡಮ್, ಎಲೆಕ್ಟ್ರಾನಿಕ್ ಸಿಟಿ ಕಡೆ ಮಾಡಿ ಅಂತ. ಸೊ ನಾನು ಬೆಂಗಳೂರು ನಾರ್ತ್ ಇರೋದ್ರಿಂದ ಆ ಕಡೆ ಹೋಗಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ನಂದು ಈವೆಂಟ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆದಮೇಲೆ ನಾನು ನಿಜವಾಗ್ಲೂ ಹೋಗ್ತೀನಿ. ನಿಮಗೆ ಗೊತ್ತಿರುತ್ತೆ, ಈವೆಂಟ್ಸ್ ಅಂದರೆ 1 ವೀಕಿಂದ ನಮಗೆ ತುಂಬಾ ಕೆಲಸಗಳಿರುತ್ತೆ. ಒಂದಿನ ಈವೆಂಟ್ ಮಾಡಲಿಕ್ಕೆ ನಾವು 1 ವೀಕಿಂದನೇ ಪ್ರಿಪ್ರೇಷನ್ಸ್ಗಳನ್ನ ಮಾಡ್ಕೋಬೇಕು. ಹಾಗಾಗಿ ಸ್ವಲ್ಪ ಬ್ಯುಸಿ ಇರೋದ್ರಿಂದ ನೆಕ್ಸ್ಟ್ ಮಂತಲ್ಲಿ ನಾನು ಜಿಗಣಿ ಅಥವಾ ಎಲೆಕ್ಟ್ರಾನಿಕ್ ಸಿಟಿ ಆ ಕಡೆ ನಾನು ಹೋಗಿ ವೀಡಿಯೋಸ್ನ ಮಾಡ್ತೀನಿ. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ತುಂಬ ಜನ ನನಗೆ ಕೇಳಿದ್ದಾರೆ ಎಲೆಕ್ಟ್ರಾನಿಕ್ ಸಿಟಿ ಕಡೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಬೆಂಗಳೂರು ನಾರ್ತಿಂದ ನಾನು ಈಸ್ಟಿಗೆ ಹೋಗಬೇಕು ಅಂದರೆ ತುಂಬಾ ದೂರ ಆಗುತ್ತೆ. ಹಾಗಾಗಿ ಸ್ವಲ್ಪ ಈವೆಂಟ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆದಮೇಲೆ ನಾನು ನಿಜವಾಗ್ಲೂ ಒಂದ್ಸಲ ಹೋಗಿ ನಾನು ವೀಡಿಯೋಸ್ನ ಮಾಡ್ತೀನಿ. ದಯವಿಟ್ಟು ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಏನಂದರೆ, ಯಾವುದೇ ಒಂದು ಈವೆಂಟ್ಸು ಮತ್ತು ಯಾವುದೇ ಥರ ಫಂಕ್ಷನ್ಸ್ಗಳು, ಪ್ಲೇಟ್ ಡೆಕೋರೇಷನ್ಸ್, ಫುಲ್ ಈವೆಂಟ್ ಮ್ಯಾನೇಜ್ಮೆಂಟ್ನ ನಾವು ಮಾಡ್ತಾಯಿದ್ದೀವಿ. ದಯವಿಟ್ಟು ಯಾರಾದರೂ ಸಿಂಪಲ್ ಈವೆಂಟ್ಸು ಯಾವ ಥರ ಏನಾದರೂ ಇದ್ದರೆ ನನ್ನನ್ನು ಅಪ್ರೋಚ್ ಮಾಡ್ಬೋದು. ನನಗೆ DM ಮಾಡಿದ್ರೆ ನಾನು ಕಾಲ್ ಮಾಡ್ತೀನಿ. ಥ್ಯಾಂಕ್ ಯು. ತುಂಬ 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 ಪ್ರೀತಿ ಕೊಟ್ಟಿದ್ದೀರಾ. ನಿಮ್ಮ ಸಪೋರ್ಟು, ನಿಮ್ಮ ಪ್ರೀತಿ ಇದೇ ಥರ ಇರಲಿ ಅಂತ ನಾನು ದೇವರ ಹತ್ರ ಕೇಳ್ಕೊತೀನಿ. ಮತ್ತು ನಾನು ಇದು ನಂಬರ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಪ್ರೊವೈಡ್ ಮಾಡಿರ್ತೀನಿ. ಇನ್ಸ್ಟಾಗ್ರಾಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದ್ಸಲ ಅವ್ರನ್ನ ಕೇಳಿಬಿಟ್ಟು ಮೆನ್ಷನ್ ಮಾಡಿರ್ತೀನಿ. ನೀವು ಒಂದ್ಸಲ ಚೆಕ್ ಮಾಡ್ಕೋಬೋದು. ಮತ್ತು ಡಾಕ್ಯುಮೆಂಟ್ಸ್ ಬಗ್ಗೆ ಎಲ್ಲ ಹೇಳಿದ್ದೀನಿ ನಾನು. ನೆಕ್ಸ್ಟ್ ವೀಡಿಯೋನ ನಾನು ನಿಮಗೆ ಇದ್ರ ಕಡೆ ಮಾಡ್ತೀನಿ, ಎಲೆಕ್ಟ್ರಾನಿಕ್ ಸಿಟಿ ಕಡೆ. ಇದು ಸುಮ್ಮನೆ ಹಾಗೆ ರ್ಯಾಂಡಮಾಗಿ ನಿಮಗೆ ವಿಡಿಯೋ ಮಾಡಿದ್ದು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ಸ್ಟಾಗ್ರಾಮಲ್ಲಾದರೆ ಫಾಲೋ ಮಾಡೋದನ್ನು ಮರಿಬೇಡಿ. ಇದೇ ಥರ ವೀಡಿಯೋಸ್ಗಾಗಿ ಮತ್ತು ಯಾವ ಕಡೆ ಬೇಕು ಅಂತ ನನಗೆ ದಯವಿಟ್ಟು ತಿಳಿಸಿ. ನಿಮಗೆ ಯಾವ ಕಡೆ ನಿಯರ್ ಆಗುತ್ತೆ ಆ ಕಡೆ ನಾನು ಒಂದ್ಸಲ ಹೋಗಿ ವಿಸಿಟ್ ಮಾಡಿ ವೀಡಿಯೋಸ್ನ ಮಾಡ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ, ಅವರಿಗೂ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಡಾಕ್ಯುಮೆಂಟ್ಸ್ ಬಗ್ಗೆ ನಾನು ಇಷ್ಟು ಹೇಳಿದ ಮೇಲೆ ಮತ್ತೆ ನಿಮಗೆ ಅದು ಪ್ರೊವೈಡ್ ಮಾಡೋದು ನಾನು ಹೇಳ್ತೀನಿ. ಯಾವ ಥರ ಅಪ್ಲೈ ಮಾಡಬೇಕು ಅಂತಲೂ ಒಂದು ಸಲ ನಾನು ಸಿಸ್ಟಮಲ್ಲಿ ತೋರಿಸ್ತೀನಿ, ಯಾವ ಥರ ಅಪ್ಲೈ ಮಾಡೋದು ಅಂತ ಹೇಳ್ಬಿಟ್ಟು. ಇವಾಗ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಆಗ್ತಾಯಿಲ್ಲ. ಮತ್ತು ಇನ್ನೊಂದೇನೆಂದರೆ, ನಾವೇ ಅಪ್ಲೈ ಮಾಡೋಕ್ಕೋದ್ರೆ ತುಂಬ ಭಯ ಅನಿಸುತ್ತೆ. ಒಬ್ಬೊಬ್ಬರಿಗೆ ಎಲ್ಲೋ ರಾಂಗ್ ಆಗಿಬಿಡುತ್ತೆ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನೀವು ಬೆಸ್ಟ್ ಅಂದರೆ ನೀವು ಎಲ್ಲ ಡಾಕ್ಯುಮೆಂಟ್ಸ್ನ ತಗೊಂಡೋಗಿ ಸೈಬರ್ ಸೆಂಟರಿಗೆ ಕೊಟ್ಟರೆ ಅವರೇ ಮಾಡಿಕೊಡ್ತಾರೆ. ನನ್ನ ನಂಬರ್ನ ದಯವಿಟ್ಟು ಪ್ರೊವೈಡ್ ಮಾಡ್ತೀನಿ, ಅಲ್ಲಿವರೆಗೂ ವೆಯ್ಟ್ ಮಾಡಿ. ಇಲ್ಲ ನನಗೆ DM ಮಾಡಿದ್ರೆ ನಾನು ನಿಮಗೆ ಪರ್ಸ್ನಲಾಗಿ ಇನ್ಸ್ಟಾಗ್ರಾಮ್ಗೆ ಹೋಗಿ ಮೆಸೇಜ್ ಮಾಡಿ. ದಯವಿಟ್ಟು ಇದರಲ್ಲಿ ಮಾಡಬೇಡಿ. ಇನ್ಸ್ಟಾಗ್ರಾಮ್ಗೆ ಹೋಗಿ ಮೆಸೇಜ್ ಮಾಡಿದ್ರೆ ನಾನು ಅಲ್ಲಿ ನಿಮಗೆ ನಂಬರ್ನ ಕೊಡ್ತೀನಿ. ನಂಬರ್ನ ತಗೊಂಡು ನೀವು ಬೇಕಾದರೆ ಅವ್ರಿಗೆ ಕಾಲ್ ಮಾಡ್ಕೊಂಡು ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ನಾನು ಹೇಳಿರ್ತೀನಲ್ಲ ಅಷ್ಟು ಡಾಕ್ಯುಮೆಂಟ್ಸ್ನ ಕೊಟ್ಟರೆ ಅವರು ನಿಮಗೆ ಅಪ್ಲೈ ಮಾಡಿಕೊಡ್ತಾರೆ. ದಯವಿಟ್ಟು ಯಾರೂ ಫಸ್ಟೇ 50,000 ಆಗಲಿ 1 lakh ಆಗಲಿ ಕಟ್ಟೋಕ್ಕೆ ಹೋಗಬೇಡಿ. ನಿಮಗೆ ಇದು ಎಷ್ಟಿರುತ್ತೆ ಅಷ್ಟು ಮಾತ್ರ ಕಟ್ಟಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.